ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ಕರಾವಳಿ ಭಾಗದ ಒಂದು ಸ್ಪೆಷಲ್ ಆದಂಥ ಬೇಗ ಬೇಗ ಮಾಡುವಂಥದ್ದು ಒಂದು ಈಸಿ ರೆಸಿಪಿಯನ್ನು ಮಾಡೋಣ ಅಂತ. ಊರ್ಕೋಳಿ ಅಥವಾ ನಾಟಿ ಕೋಳಿಯಲ್ಲಿ ಕೂಡ ಮಾಡ್ಬೋದು, ಇಲ್ಲ ಫಾರ್ಮಲ್ಲಿ ಮಾಡ್ಬೋದು. ಬಟ್ ನಾಟಿ ಕೋಳಿಯಲ್ಲಿ ಮಾಡಿದಾಗ ರುಚಿ ಜಾಸ್ತಿ. ಸೊ ಉಪ್ಪು ಕೋಳಿ ಅಂತ ಹೇಳ್ತೀವಿ ನಾವು, ಉಪ್ಪು ಕೋಳಿ ಅಥವಾ ಉಪ್ಪು ಕರಿ ಅಂತ ಹೇಳ್ತೇವೆ. ತುಂಬ ಸಿಂಪಲ್, ಮಸಾಲ ಕಡಿಲಿಕ್ಕೆ ರುಬ್ಲಿಕ್ಕೆ ಅದು ಇದು ಏನಿಲ್ಲ. ಒಂದು 15 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು. ಲೆಸ್ ಇಂಗ್ರೀಡಿಯೆಂಟ್, ಮೋರ್ ಟೇಸ್ಟ್. ಸೊ ಈಸಿ ಆಗಿರುವಂತಹ ಈ ರೆಸಿಪಿಯನ್ನು ಮಾಡೋಣ. ಇದು ನಮ್ಮ ಕಡೆಯಲ್ಲಿ ಫಂಕ್ಷನ್ ಪಾರ್ಟಿ ಎಲ್ಲ ಇದ್ದಾಗ, ಮನೆಯಲ್ಲಿ ಕೂಡ ಏನಾದರೂ ಪಾರ್ಟಿ ಆ ಥರ ಎಲ್ಲ ಇದ್ದಾಗ ನಾವು ಏನಾದರೂ ಸಡನ್ನಾಗಿ ಬೇಕು ಅಂದಾಗ ಈ ಸ್ಟಾರ್ಟರ್ ರೆಸಿಪಿಯನ್ನು ಮಾಡ್ತೇವೆ. ಸೊ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡೋದು, ನಾನು ಹೇಗೆ ಮಾಡ್ತೇನೆ ನೋಡೋಣ ಬನ್ನಿ. ಕರಾವಳಿ ಸ್ಪೆಷಲ್ ಚಿಕನ್, ಅದು ನಾಟಿ ಕೋಳಿ, ಉಪ್ಪು ಕೋಳಿ ಮಾಡಲಿಕ್ಕೆ ನಾನಿಲ್ಲಿ ನಾಟಿ ಕೋಳಿಯನ್ನು ತಗೊಂಡಿದ್ದೇನೆ. ಸಾಧಾರಣ ಒಂದು 3/4 kg ಆಗೋಷ್ಟು ನಾಟಿ ಕೋಳಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ನಾವಿನ್ನು ಉಪ್ಪು ಮತ್ತು ಅರಿಶಿಣ ಪುಡಿಯನ್ನು ಹಾಕಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಡೋಣ. ಇದಾದಮೇಲೆ ನಾವು ಬೇಕಾದಂತಹ ಇಂಗ್ರೀಡಿಯೆಂಟನ್ನು ನೋಡ್ಕೊಂಡು ಬರೋಣ. ನಾನು ಅದಕ್ಕೇ ಇಲ್ಲಿ 1 ಕಪ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸಾಧಾರಣ 2 ರಿಂದ 3 ದೊಡ್ಡ ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ತಗೊಂಡಿದ್ದೇನೆ. ಹಾಗೆ ಟೊಮೆಟೊವನ್ನು ಸಹ ತಗೊಂಡಿದ್ದೇನೆ. ಟೊಮೆಟೊ ಸಹ ಒಂದು 2 ರಿಂದ 3 ಮೀಡಿಯಮ್, ಅಂದರೆ ನೀವು ಗಾತ್ರವನ್ನು ನೋಡಿ ಮೆಜರ್ ಮಾಡ್ಬೋದು. ಹಾಗೆ ಮಸಾಲೆಗೆ ನಾನಿಲ್ಲಿ ಜಿಂಜರ್ ಗಾರ್ಲಿಕ್, ಕ್ರಶ್ಡ್ ಜಿಂಜರ್ ಗಾರ್ಲಿಕ್, ಇದನ್ನು ನಾನು ಕ್ರಷ್ ಮಾಡಿ ಇಟ್ಕೊಂಡಿದ್ದೆ, ಜಜ್ಜಿ ಇಟ್ಕೊಂಡಿದ್ದೆ. ಜಿಂಜರ್ ಮತ್ತು ಗಾರ್ಲಿಕ್ಸ್ ಮಿಕ್ಸ್ ಮಾಡಿಕೊಂಡು, ಅದೇ ರೀತಿ ಸ್ವಲ್ಪ ಖಾರಕ್ಕೆ ತಕ್ಕಾಗೆ ಹಸಿಮೆಣಸನ್ನು ಹೆಚ್ಕೊಂಡಿದ್ದೇನೆ. ಹಾಗೆ ಕರಿ ಲೀವ್ಸ್, ಬೇವಿನ ಎಲೆಗಳನ್ನು ತಗೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್, ಅದೇ ರೀತಿ ಧನಿಯಾ ಪೌಡರ್ ಸ್ವಲ್ಪ, ಹಾಗೆ ಗರಂ ಮಸಾಲ ಪೌಡರನ್ನು ತಗೊಂಡಿದ್ದೇನೆ. ಸೊ ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರುವಂತಹ ಡಿಶ್ಶು. ಇಷ್ಟೇ ಸಾಕು. ಇದಲ್ಲದೆ ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ನಾನು ಸ್ವಲ್ಪ ಇಲ್ಲಿ ತೆಂಗಿನಕಾಯಿ ಹಾಲನ್ನು ತಗೊಂಡಿದ್ದೇನೆ. ತೆಂಗಿನಕಾಯಿ ಹಾಲು ಬಂದುಬಿಟ್ಟು ಆಪ್ಷನಲ್, ಬೇಕೇ ಅಂತ ಇಲ್ಲ, ಯೂಶ್ವಲಿ ಹಾಕಲ್ಲ. ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ ಕೊಕೊನೆಟ್ ಮಿಲ್ಕನ್ನು ಆ್ಯಡ್ ಮಾಡಿದರೆ. ಸೊ ನಾನಿಲ್ಲಿ ನೀರು ಕಾಯಿ ಹಾಲನ್ನು ತೊಗೊಂಡಿದ್ದೇನೆ. ಅಂದರೆ ನಾನು ಕೊಕೊನೆಟ್ ಗ್ರೇಟ್ ಮಾಡಿ, ಅದನ್ನು ಗ್ರೈಂಡ್ ಮಾಡಿ ಅದರಲ್ಲಿ ಕಾಯಿ ಹಾಲು ತೆಗೆದಿದ್ದೇನೆ. ದಪ್ಪ ಹಾಕಿ ತೆಗಿಲಿಲ್ಲ, ನೀರು ಕಾಯಿ ಹಾಲನ್ನು ಮಾಡ್ಕೊಂಡಿದ್ದೇನೆ. ಈವನ್ ಮಾರ್ಕೆಟಲ್ಲಿ ಕೂಡ ಈಗ ಕೊಕೊನೆಟ್ ಮಿಲ್ಕ್ ಪೌಡರ್ ಎಲ್ಲ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅಂದರೆ ಸ್ವಲ್ಪ ನೀರಾಗಿ ಯೂಸ್ ಮಾಡಿ ಅಷ್ಟೇ. ನಾನು ಆಲ್ರೆಡಿ ಒಲೆಯನ್ನು ಹೊಚ್ಚಿಸ್ಕೊಂಡು ಒಂದು ಮಣ್ಣಿನ ತವವನ್ನು ತಗೊಂಡಿದ್ದೇನೆ. ಸೊ ನಮ್ಮ ಈ ಕರಾವಳಿ ಭಾಗದ ಅಡುಗೆ ಏನೇ ಇದ್ದರೂ ಮಣ್ಣಿನ ತವದಲ್ಲಿ, ಹಾಗೆ ಕೊಕೊನೆಟ್ ಆಯಿಲ್ ಹಾಕಿಲ್ಲ ಅಂದರೆ ನಮಗೆ ಕಂಪ್ಲೀಟೇ ಆಗೋಲ್ಲ. ನಾನಿಲ್ಲಿ ಈಗ ಕೊಕೊನೆಟ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಮಗಿದ್ರ ಪರಿಮಳ ಇಲ್ಲ ಅಂದರೆ ಅಡುಗೆನೇ ಸರಿಯಾಗಲ್ಲ. ಎಣ್ಣೆ ಚೆಂದ ಕುದಿ ಬಂದಿದೆ. ಈ ಟೈಮಲ್ಲಿ ನಾನು ಜಜ್ಕೊಂಡಿರುವಂತಹ ಜಿಂಜರ್ ಗಾರ್ಲಿಕ್ಕನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬಾಡಿಸಿದ್ರೆ ಸಾಕು. ನಾವಿದು ಚಿಕನ್ ಜೊತೆಲೇ ಮಾಡ್ಬೋದು, ಯಾಕಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ನಾವೇನು ತುಂಬ ಮಸಾಲೆಗಳನ್ನು ಫ್ರೈ ಮಾಡಿ ಮತ್ತೆ ಹಾಕಬೇಕಂತ ಇಲ್ಲ. ಸೊ ನಾನಿಲ್ಲಿ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇದ್ರ ಜೊತೆಗೇ ನಾನು ಚಿಕನನ್ನು ಹಾಕಿ ಬಾಯ್ಲ್ ಮಾಡ್ಕೊಳ್ತೇನೆ. ತುಂಬ ಏನು ಇಂಗ್ರೀಡಿಯೆಂಟ್ ಇಲ್ಲ, ಬಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ. ಕರಾವಳಿಯಲ್ಲಂತೂ ಭಾಗದಲ್ಲಿ ತುಂಬ ಫೇಮಸ್ ಉಪ್ಪು ಕೋಳಿ. ಫಾರಮ್ ಕೋಳಿಯಲ್ಲೂ ಮಾಡ್ಬೋದು, ಬಟ್ ಊರು ಕೋಳಿಯಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನು ಹಸಿಮೆಣಸು ಏನು ತಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೆ. ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ.
ಊರ್ಕೋಳಿ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ, ಒಂದು 15ರಿಂದ 20 ನಿಮಿಷ ತಗೊಳ್ಬೋದು. ಮಧ್ಯೆ ಮಧ್ಯೆ ತೆಗೆದು ನೋಡ್ಬೋದು, ಇದು ನೀರು ಬಿಡ್ತಾ ಬಂದಿದೆ. ಸೊ ಈ ಟೈಮಲ್ಲಿ ನಾನು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟೇ ಐಟಮ್ ಕೂಡ ಏನು ಜಾಸ್ತಿ ಬೇಡ. ಅನ್ನದ ಜೊತೆ ಚೆನ್ನಾಗಿರುತ್ತೆ, ದೋಸೆ ಜೊತೆ ಕೂಡ ತಿನ್ಬೋದು, ಹಾಗೆ ಕೂಡ ಸ್ಟಾರ್ಟರ್ ಥರ ಕೂಡ ತಿನ್ಬೋದು. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ಆಗ್ತಾ ಬಂತು. ನಾವು ಈ ಟೈಮಲ್ಲಿ ಟೊಮೆಟೊ ಕೂಡ ಕರಗಿದೆ. ಸೊ ಈ ಟೈಮಲ್ಲಿ ನಾನು ಧನಿಯಾ ಪೌಡರ್ ಏನು ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪೆಪ್ಪರ್ ಪೌಡರ್. ಕೆಲವರು ಖಾಲಿ ಪೆಪ್ಪರ್ ಪೌಡರನ್ನು ಮಾತ್ರ ಹಾಕ್ಕೊಳ್ತಾರೆ, ಧನಿಯಾ ಮತ್ತು ಗರಂ ಮಸಾಲ ಹಾಕಲ್ಲ. ಹೇಗೂ ಮಾಡ್ಬೋದು. ಒಂದು ವೇಳೆ ಚಿಕನ್ ಎಲ್ಲ ಬಾಯ್ಲ್ಡ್ ಆಗಿದೆ ಅಂದರೆ ಇಷ್ಟೇ ಈ ರೆಸಿಪಿ ಇಲ್ಲಿಗೆ ಮುಗಿಯಿತು. ಸೊ ಇದು ಊರ್ಕೋಳಿ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಬೇಯಿಸ್ತೇನೆ. ಆ್ಯಂಡ್ ಇನ್ನೊಂದು ವಿಷಯ, ಅದೇ ನಾನು ಹೇಳಿದಾಗೆ ಕಾಯಿ ಹಾಲು ಯೂಶ್ವಲಿ ಹಾಕಲ್ಲ ಹೆಚ್ಚಿನವರು. ಅಂದರೆ ನಮ್ಮ ಈ ಬೈಂದೂರು, ಕುಂದಾಪುರ ನಮ್ಮ ಕಡೆ ಹಾಕ್ತಾರೆ. ಈ ಉಡುಪಿ ಮಂಗಳೂರವರು ಅಷ್ಟು ಕಾಯಿ ಹಾಲು ಈ ರೆಸಿಪಿಗೆ ಹಾಕಲ್ಲ. ಮತ್ತು ಬೇರೆ ಕಡೆ ನನಗಷ್ಟು ಐಡಿಯಾ ಇಲ್ಲ. ಸೊ ಕಾಯಿ ಹಾಲು ಬೇಕಿದ್ದರೆ ಹಾಕ್ಕೊಳ್ಬೋದು. ನನಗೆ ಬೇಕು, ಹಾಗಾಗಿ ನಾನು ಕಾಯಿ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ಹಾಲು ಹಾಕೋದ್ರಿಂದ ಅದು ರುಚಿ ಇನ್ನೂ ತುಂಬ ಟೇಸ್ಟ್, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೊ ನಾನು ಕಾಯಿ ಹಾಲನ್ನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ದಪ್ಪ ಹಾಲು ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ತೆಳು ಮಾಡಿ ನೀರು ಕಾಯಿ ಹಾಲು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಇಲ್ಲ ರೆಡಿ ಮಾಡುವಾಗ. ಬಟ್ ನಾನಿಲ್ಲಿ ಆ್ಯಡ್ ಮಾಡಲಿಲ್ಲ, ಯಾಕಂದರೆ ನಮ್ಮದು ಟ್ರೆಡಿಷ್ನಲ್ ರೆಸಿಪಿಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಅಷ್ಟಾಗಿ ಆ್ಯಡ್ ಮಾಡಲ್ಲ. ಸೊ ಫ್ಲೇವರಿಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಕರಾವಳಿ ಸ್ಪೆಷಲ್ ಉಪ್ಕೋಳಿ ಹೇಗೆ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಸೊ ಈ ರೆಸಿಪಿನ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಬೇಕು. ಆ್ಯಂಡ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಅದೇ ರೀತಿ ನಿಮಗೆ ಈ ಥರ ಒಳ್ಳೊಳ್ಳೆ ರೆಸಿಪಿ ಬೇಕಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಆ್ಯಂಡ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಅದೇ ರೀತಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ನನ್ನ ಚಾನಲ್ ಅಥವಾ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.